ನಮಸ್ಕಾರ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ಜೆ ಪಿ ನಗರ ಪಕ್ಕದಲ್ಲಿರುವಂತಹ ರಮಾಬಾಯಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆ. ಮೂಡ ಅಪ್ರೂವ್ಡ್ ಲೇಔಟಲ್ಲಿ 30-40 ಸೈಟಲ್ಲಿ 2 ಬೆಡ್ರೂಮ್ ಅಟ್ ಈಚ್ ಫ್ಲೋರ್. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು ಸಪ್ರೇಟಾಗಿ ಕಟ್ಟಿರುವಂತಹ ಮನೆ. ಅಂದರೆ ಒಂದರಲ್ಲಿ ತಾವು ಇದ್ದುಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 9.5 ಕಿಲೋಮೀಟ್ರು, ಜೆ ಪಿ ನಗರ ರಿಂಗ್ ರೋಡಿಂದ ಅಬೌಟ್ 2.5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಜೆ ಪಿ ನಗರ ಪೊಲೀಸ್ ಸ್ಟೇಷನು ಅಥವಾ ಅಕ್ಕಮಹಾದೇವಿ ಸ್ಟ್ಯಾಚ್ಯೂಯಿಂದ ಈ ಜಾಗಕ್ಕೆ ಅಬೌಟ್ 3 ಕಿಲೋಮೀಟರ್ಸ್ ಫ್ರಮ್ ಜೆ ಪಿ ನಗರ್. ಬನ್ನಿ, ಇವಾಗ ನಾನು ಮನೆ ಒಳಗೆ ಹೋಗಿ ತಮಗೆ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ಪರಿಚಯ ಮಾಡ್ತೀನಿ. ನನ್ನ ಎಲ್ಲ ವೀಡಿಯೋಗಳಲ್ಲಿ ಯೂಶ್ವಲಾಗಿ ಹೇಳುವಂತಹ 2 ಪ್ರಮುಖವಾದ ವಿಚಾರ, ಒಂದು ಪಾರ್ಕಿಂಗ್ ಆ್ಯಂಡ್ ವಾಟರ್. ನೋಡಿ, 30-40 ಮನೆ ಏನು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಇದರ ಮುಂಭಾಗದಲ್ಲಿ ನಿಮಗೆ ಪಾರ್ಕಿಂಗ್ಗೆ ಅವಕಾಶ ಮಾಡಿದರೆ ಒಳಗೆ ಒಂದು 4 ಟೂ ವೀಲರ್ಗಳನ್ನ ನಿಲ್ಲಿಸೋಕ್ಕೆ ಅವಕಾಶ ಇದೆ. ಇಲ್ಲಿಗೆ ಈ ಭಾಗ ಮೈಸೂರಿನಲ್ಲಿ ಈ ಭಾಗಕ್ಕೆ ಅತಿ ಶೀಘ್ರದಲ್ಲೇ ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಈಗ ಕೊಡುವಂತಹ ವ್ಯವಸ್ಥೆ ಆಗಿದೆ. ಮತ್ತು ಇದಕ್ಕೆ ಆದಂಥ ಅಂದರೆ ಈ ಮನೆಗೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್, ಅಂದರೆ ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ಗೆ ಬೋರ್ವೆಲ್ ಸಹ ಕೊಟ್ಟಿದ್ದಾರೆ. ಅಂದರೆ 2 ಮನೆಗಳಿಗೆ ಏನು ವಾಟರ್ ಸಪ್ಲೈ ಬೇಕು ಅವರು 8,000-9,000 ಲೀಟರ್ ಸಂಪಿದೆ. ಅಬೌಟ್ 2 ಓವರ್ ಹೆಡ್ ಟ್ಯಾಂಕ್ಗಳೇ, ನೀರಿಗೆ ತೊಂದರೆ ಇಲ್ಲ. ಈಗಾಗಲೇ ಹೇಳಿದಂತೆ ಇದು ಸೌತ್ ಫೇಸಿಂಗ್ ಸೈಟ್. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಆಲ್ಮೋಸ್ಟ್ ನಾನು ಇವಾಗ ಐ ಹ್ಯಾವ್ ಟ್ರಾವೆಲ್ಡ್ ಅಬೌಟ್ 30-35% ಆಫ್ ಫ್ರಮ್ ದ ಎಂಟ್ರೆನ್ಸ್ ಆಫ್ ದ ಸೈಟ್ ಟು ದಿ ಮೇನ್ ಡೋರ್ಗೆ. ವಾಸ್ತು ವಿಚಾರವಾಗಿ ಹೇಳಿದ್ದು ಮೋರ್ ದೆನ್ 30% ಕ್ರಾಸ್ ಆಗಿದ್ನಿ. ದಿಸ್ ಇಸ್ ಫೇಸಿಂಗ್ ಈಸ್ಟ್, ಅಂದರೆ ಮೇನ್ ಡೋರು ಈಸ್ಟ್ ಫೇಸಿಂಗ್ ಆಗಿರುವಂಥದ್ದು ಮನೆ. ಬನ್ನಿ, ಈಗ ನಾನು ಮನೆ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ಎಂಟೈರ್ ಈ ಮನೆ ಏನು ಮಾಡಿದ್ದಾರೆ ಅಂದರೆ ಡೋರ್ಗಳು, ವಿಂಡೋ ಫ್ರೇಮ್ ಎಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ನ ಇಲ್ಲಿ ನಾವು ನೋಡ್ಬೋದು. ಇದು ಫಸ್ಟ್ ಕ್ವಾಲಿಟಿ ಟೀ ಕುಡ್ ವಿಚ್ ಇಸ್ ಯೂಸ್ಡ್ ಫಾರ್ ಮೇನ್ ಡೋರ್. ಒಳಗೆ ಮನೆ ಎಂಟ್ರ್ ಆಗ್ತಾ ಇದ್ದಂಗೆ ಯು ವಿಲ್ ಸಿ ದ ಪೂಜಾ ರೂಮ್ ಪಕ್ಕದಲ್ಲೇ ಫುಲ್ ಒಂದು ವಾಲ್ನ ಟಿ ವಿ ಕ್ಯಾಬಿನೆಟ್ ಆಗಿ ಇವರು ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಪೂಜಾ ರೂಮು. ಇದು ಅಷ್ಟೇ, ಈ ಪ್ಯಾನಲ್, ಈ ಏನು ಗಣಪತಿ ನಿಮಗೆ ಕಾಣ್ತಾ ಇದೆ ಪ್ಯಾನಲಿಂಗ್ ಏನಿದೆ, ಈ ಪ್ಯಾನಲಿಂಗು ಮತ್ತು ಆ ಕಡೆ ಈ ಕಡೆ ಎರಡೂ ಸಹ ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು. ಒಬ್ಬರು ಕಂಫರ್ಟಬಲಾಗಿ ಕೂರ್ಬೋದು, ಇಬ್ಬರು ಸ್ವಲ್ಪ ಅಕಾಮಿಡೇಟ್ ಮಾಡ್ಕೋಬೇಕಾಗಿದೆ. ಪೂಜೆ ಮಾಡೋಕ್ಕೆ ಜಾಗ ಇದೆ. ನೌ ಐ ವಿಲ್ ಶೋ ಯು ದಿ ಪೂಜಾ ರೂಮ್, ದ ಡೈನಿಂಗ್ ಏರಿಯಾ ಆ್ಯಂಡ್ ದಿ ರೂಮ್. ನೋಡಿ, ದಿಸ್ ಇಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್ ಏರಿಯಾ ಮಾಡಿದ್ದಾರೆ. ಒಂದು ಸಿಂಗಲ್ ಪೀಸ್ ಹ್ಯಾಂಡ್ ವಾಶು ಪಕ್ಕದಲ್ಲೇ ಒಂದು ಟವಲ್ ರಾಡ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಫ್ಯಾನು, ಅದಕ್ಕೆ ಬೇಕಾದಂತಹ ಒಂದು ಫಾಲ್ ಸೀಲಿಂಗು, ಕರ್ಟನ್ ರಾಡ್ಗಳು, ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಚಿಮ್ನಿ ಇದೆ ಆಲ್ರೆಡಿ ಇನ್ಸ್ಟಾಲ್ಡ್. ಗ್ಯಾಸ್ ಪಾಯಿಂಟು ಆಚೆ ಒಳಗೆ, ಮನೆ ಒಳಗೆ ಗ್ಯಾಸ್ ತರುವಂತಹ ಪ್ರಮೇಯ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಬ್ರಿಂಗ್ ದ ಗ್ಯಾಸ್ ಸಿಲಿಂಡರ್ ಇನ್ಸೈಡ್ ದ ಹೌಸ್. ಆಚೆನೇ ಅದಕ್ಕೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಮಾಡ್ಯುಲರ್ ಟೈಪು ಕಿಚನ್ನು. ಇದು ಗ್ರನೈಟ್ ಟಾಪು, ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಇದು ಅಷ್ಟೇ ಗ್ರನೈಟ್ ಟಾಪು. ನಿಮಗೆ ವಾಟರ್ ಫಿಲ್ಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸಿಂಕ್ ಇಲ್ಲೇ ಇದೆ. ಇದಾದ ನಂತರ ದಟ್ ಈಸ್ ಈಸ್ಟ್ ಫೇಸಿಂಗ್. ಯಾವುದು ಚಿಮ್ನಿ ಇರುವಂತಹ ಜಾಗ, ಅಡುಗೆ ಮನೆಯಲ್ಲಿ ನಾವು ಏನು ಸ್ಟವ್ ಇಟ್ಕೋತೀವಿ ಅಥವಾ ಒಲೆ ಯಾಲ್ ಬರುತ್ತೆ, ದಟ್ ಈಸ್ ಫೇಸಿಂಗ್ ಈಸ್ಟ್. ಅದಾದ ನಂತರ ವಿಲ್ ಮೂವ್ ಟುವರ್ಡ್ಸ್ ದಿ ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅ ಕಾಟ್. ಒಂದು ಕಾಟ್ ಸಹ ಹಾಕಿದ್ದಾರೆ. ಇಲ್ಲೂ ಅಷ್ಟೇ ಕರ್ಟನ್ ರಾಡ್ಗಳಿದೆ, ಫ್ಯಾನ್ಗಳ ಹಾಕಿದ್ದಾರೆ. ಎ ಸಿ ಪಾಯಿಂಟನ್ನ ಈಗಾಗಲೇ ಮಾಡಿದ್ದಾರೆ. ದವ್ ಇನ್ಸ್ಟಾಲ್ ದಿ ಎ ಸಿ ಪಾಯಿಂಟು. ಫುಲ್ ಸೈಜು ಸ್ಲೈಡಿಂಗ್ ವಾರ್ಡ್ರೋಪು, ಅದ್ರ ಮೇಲ್ಗಡೆ ಲಾಫ್ಟು ಅಟ್ಟ ಅದು ಸಹ ಮಾಡಿದ್ದಾರೆ. ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲೇ ನೀವು ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ಲು, ಅದಕ್ಕೆ ಕ್ಲೋಸ್ಡ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಟಿ ವಿ ಕ್ಯಾಬಿನೆಟ್ ಏನು, ಇವರು ಟಿ ವಿ ಕ್ಯಾಬಿನೆಟ್ಟು ಪಕ್ಕದಲ್ಲಿ ಶೋಕೇಸ್ ಯೂನಿಟ್ ಏನು ಮಾಡಿದ್ದಾರೆ, ಎಕ್ಸಾಕ್ಟ್ಲಿ ಆಪೋಸಿಟ್ಗೆ ಸೀಟಿಂಗ್, ಅಂದರೆ ಸೋಫಾಗಳನ್ನ ಎಲ್ಲಿ ಹಾಕ್ಕೋಬೇಕು ಅಂತ ಕೇಳ್ತಾರೆ ಭಾಳ ಜನ. ನೋಡಿ, ಇಲ್ಲಿ ಮೋರ್ ದೆನ್ ನೀವು ದಿಸ್ ಈಸ್ ಅಬೌಟ್ 14 ಫೀಟ್ ಇಲ್ಲಿಂದ ಅಲ್ಲಿಗೆ 10ರಿಂದ 14 ಅಡಿ ಇದೆ. ಇಲ್ಲಿ ನೀವು ಈಸಿಯಾಗಿ ಒಂದು 6 ಸೀಟರ್ನ ನೀವು ಸೋಫಾ ಹಾಕ್ಕೋಬಹುದು. ಎಂಟೈರ್ ಈ ಪೋರ್ಷನ್ನ ನೀವು ಓಪನ್ ಆಗಿ ಬಿಡ್ಬೋದು. ಸೊ ದಿಸ್ ಹಾಲ್ ವಿಲ್ ಲುಕ್ ವೆರಿ ಹ್ಯೂಜ್. ಈವನ್ ಸೋಫಾ ಹಾಕಿದ್ರೂ ಸಹ ನಿಮಗೆ ಬಹಳ ಈ ಲಿವಿಂಗ್ ಸ್ಪೇಸು ಭಾಳ ದೊಡ್ಡದಾಗಿ ಕಾಣುತ್ತೆ. ಇದು ರೂಮ್ ನಂಬರ್ 2. ಬನ್ನಿ
ಇವಾಗ ನಾನು ರೂಮ್ ನಂಬರ್ 2ನ 2ನೇ ರೂಮು. ಇದಕ್ಕೆ ಇಲ್ಲೂ ಸಹ ಅಷ್ಟೇ ಕರ್ಟನ್ ರಾಡ್ಗಳು ಕೊಟ್ಟಿದ್ದಾರೆ, ಒಂದು ಕಿಟಕಿ ಇದೆ. ನೀವು ಈಸಿಯಾಗಿ ಇಲ್ಲೂ ಸಹ ಆ ರೂಮಲ್ಲಿ ಏನು ನಾನು ಬೆಡ್ ತೋರಿಸಿದೆ ಅಂದರೆ ಕಾಟ್ ಹಾಕಿರುವಂತಹ ರೂಮ್ ತೋರಿಸಿದೆ. ಇಲ್ಲೂ ಸಹ ಅದೇ ಥರ ನೀವು ಅದೇ ಸೈಜ್ದು ಕಾಟ್ ಹಾಕೋಬೋದು. ಸ್ಲೈಡಿಂಗ್ ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲ್ಲು, ಎಲೆಕ್ಟ್ರಿಕಲ್ ಫಿಟ್ಟಿಂಗು, ಫಾಲ್ ಸೀಲಿಂಗು, ಫ್ಯಾನು, ಸ್ಟೋರೇಜ್ ಸ್ಪೇಸು, ಟೀಕ್ ಡೋರು. ಈ ರೂಮಲ್ಲೂ ಎಲ್ಲ ಥರದ ಕಾಮಗಾರಿಗಳು ಮುಗ್ದಿವೆ, ಇಲ್ಲೇನು ಥರ ಪೆಂಡಿಂಗ್ ವರ್ಕ್ ಇಲ್ಲ. ನಾವು ಮೂವಿಂಗ್ ಟುವರ್ಡ್ಸ್ ದಿ ಯುಟಿಲಿಟಿ ಸ್ಪೇಸ್. ನಾನೀಗ ಹಾಲು, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಒಂದು ರೂಮು, ಪೂಜಾ ರೂಮು, ಅದಾದ ನಂತರ ಐ ಆಮ್ ಶೋಯಿಂಗ್ ಯು ವಾಷಿಂಗ್ ಮಿಷಿನ್ ಪಾಯಿಂಟ್. ಇದು ಏನು ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಪಾಯಿಂಟು, ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು 3 ಕೊಟ್ಟಿರೋದ್ರಿಂದ ವಾಷಿಂಗ್ ಮಿಷಿನ್ ನೀವು ಇಲ್ಲೇ ಇಟ್ಕೋಬೋದು. ಪಕ್ಕದಲ್ಲಿ ಕಾಮನ್ ವಾಶ್ರೂಮ್, ಭಾಳ ಸ್ಪೇಷಿಯಸ್ ಕಾಮನ್ ವಾಶ್ರೂಮ್ ಇದು. ಎಲೆಕ್ಟ್ರಿಕಲ್ ಹೀಟಿಂಗ್ ಆಪ್ಷನ್ಸ್ ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಇದಾದ ನಂತರ ಐ ವಿಲ್ ಶೋ ಯು ದಿ ಬ್ಯಾಕ್ ಯಾರ್ಡ್ ಆಫ್ ದಿಸ್ ಮನೆ, ಹಿತ್ತಲು ಮನೆ ಹಿಂಭಾಗ. ಬನ್ನಿ, ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ತೋರಿಸ್ತೀನಿ ನೋಡಿ. ಇಂಡಿಯನ್ ಸ್ಟೈಲ್ ಕಮೋಡನ್ನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ದಿಸ್ ಇಸ್ ಇಂಡಿಯನ್ ಸ್ಟೈಲು. ಇಲ್ಲೇ ಪಾತ್ರೆಗಳನ್ನ ತೊಳಿಲಿಕ್ಕೆ ಜಾಗ ಕಿಚನಲ್ಲೂ ಇದೆ. ದೊಡ್ಡ ಪಾತ್ರೆಗಳಲ್ಲೇ ತೊಳಿಲಿಕ್ಕೆ ಜಾಗ ಇದೆ. ನೀವು ಸಿಂಕ್ ಹಾಕ್ಕೋಬಹುದು. ಸಂಪ್ ಏರಿಯಾ. ನಾನೀಗ ಈ ಮನೆಗೆ ವಾಟ್ರಿಗೆ ಸಪ್ಲೈ ವಿಚಾರವಾಗಿ ಹೇಳಿದ್ದೀನಿ. ಇಲ್ಲೇ ನೀವು ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ ಇದೆ. ಒಂದು ಸರಿ ಆ ಕಡೆಯೂ ಸಹ ಎಂಟ್ರಿನ ತೋರಿಸ್ತೀನಿ ನೋಡಿ. ನಾನು ಮೇನ್ ಎಂಟ್ರೆನ್ಸಲ್ಲಿ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಸೇಫ್ಟಿ ವಿಚಾರಕ್ಕೆ ಬಂದಾಗ ಮನೇಲಿ ಎಲ್ಲೂ ಸಹ ನಿಮಗೆ ಸೇಫ್ಟಿಗೆ ಯಾವುದೇ ತರಹದ ಪ್ರಾಬ್ಲಮ್ಗಳು ಇಲ್ಲ. UPS ಯೂನಿಟ್ ನಾನು ಬಿಟ್ಟಿದ್ದೆ ನೋಡಿ ಎಂಟ್ರೆನ್ಸಲ್ಲಿ, ಅದಕ್ಕೆ ಅಂತಲೇ UPSಗೆ ಬಾಕ್ಸ್ನ ಅವರೇ ಮಾಡಿಬಿಟ್ಟಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 2 ಬೆಡ್ರೂಮ್ ಹೌಸ್ ವಿಚ್ ಇಸ್ ಅಟ್ ಮೈಸೂರು JP ನಗರ ರಿಂಗ್ ರೋಡ್ ಹತ್ರ ಇರುವಂತಹ ರಮಾಬಾಯಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂಥ ಮನೆ. ಗ್ರೌಂಡ್ ಫ್ಲೋರಲ್ಲಿ ಹೇಗಿದೆ ಯಥಾವತ್ತಾಗಿ ಫಸ್ಟ್ ಫ್ಲೋರಲ್ಲಿ ಸಹ ಇರುವಂಥದ್ದು. ನಾನು ಈ ಪಾರ್ಟ್ನ ಬಿಟ್ಬಿಟ್ಟಿದ್ದೆ, ನಿಮಗೆ ನಾನು ತೋರಿಸಿರಲಿಲ್ಲ ನೋಡಿ. 2 ಲೈಟಿಂಗ್ಗಳು, ಒಂದು ಫ್ಯಾನು, ಫುಲ್ ಹಾಲ್ಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ನಿಮಗೆ ಲೈಟಿಂಗ್ ಅರೇಂಜ್ಮೆಂಟ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟುವಂಥ ಮಾಲೀಕರು ಏನು ಲೈಟಿಂಗ್ಗಳನ್ನ ಈಗ ಕೊಟ್ಟಿದ್ದಾರೆ ಅದಷ್ಟೇ ಸಹ ನಾನು ಮಾಡ್ತಾ ಇರುವಂತಹ ವಿಡಿಯೋ ಇದು. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಎಲ್ಲದೂ ಸಹ ಪಿಲ್ಲರ್ ಕನ್ಸ್ಟ್ರಕ್ಷನ್, ಅಂದರೆ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಸೊ ಲೋಡ್ ಬೇರಿಂಗ್ ವಾಲ್ಸ್ ಎಲ್ಲ ಎಲ್ಲದಕ್ಕೂ ಪಿಲ್ಲರ್ಗಳು ಇದೆ. ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಅಥವಾ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಬಗ್ಗೆ ಇನ್ನಷ್ಟು ಹೇಳಲಿಕ್ಕೆ ಇನ್ನೊಂದು ಸಂಕ್ಷಿಪ್ತವಾಗಿರೋ ವೀಡಿಯೋನ ಅತಿ ಶೀಘ್ರದಲ್ಲೇ ತರ್ತೀನಿ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್. ನಾನು ಹೇಳದಂತೆ ಇವಾಗ ಏನು ನೀವು ಈ ಮನೆ ನೋಡಿದ್ದೀರಾ ಇದೇ ಥರನೇ ಫಸ್ಟ್ ಫ್ಲೋರಲ್ಲೂ ಸಹ ಇರೋದು. ಒಂದು ಪೋರ್ಷನ್ ತಾವಿದ್ಕೊಂಡು ಇನ್ನೊಂದು ಪೋರ್ಷನ್ನ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ ಮೈಸೂರಲ್ಲಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಆರ್ ಇದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇರ್ತೀನಿ. ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಕಳಿಸಿದ್ರೆ ಸ್ವಲ್ಪ ರಿಪ್ಲೈ ಮಾಡೋಕ್ಕೆ ಲೇಟ್ ಆಗ್ಬೋದು, ಬಟ್ ಐ ಆಮ್ ಡೈರೆಕ್ಟ್ಲಿ ಅವೈಲೇಬಲ್ ಆನ್ ವಾಟ್ಸಪ್. ಯು ಕ್ಯಾನ್ ಕಾಲ್ ಮಿ ಆರ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವೀಡಿಯೋಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ